ಏನಂಟ ಮಿನಂಟ ಎಲ್ಲರಿಗೂ ನಮಸ್ಕಾರ. ನಾವು ಮಂತ್ರಾಲಯಕ್ಕೆ ಬಂದೀವಿ ಫ್ಯಾಮಿಲಿ ಸಮೇತರಾಗಿ. ಮಂತ್ರಾಲಯದ ಎಂಟ್ರೆನ್ಸ್ ಇದು ನೋಡಿ, ಎಷ್ಟು ಚೆನ್ನಾಗೈತಲ್ಲ. ರಾಮನ ಮೂರ್ತಿ, ಕೃಷ್ಣಂದು, ಆಮೇಲೆ ಎಲ್ಲನೂ ಪೇಂಟಿಂಗ್, ವಾಲ್ ಪೇಂಟಿಂಗು ಎಷ್ಟು ಚೆನ್ನಾಗೈತೆ ಅಂದ್ರೆ ನೋಡೋಕೆ ಸಲಲ್ಲ, ಎರಡು ಕಣ್ಣು ಸಲಂಗಿಲ್ಲ. ಆಮೇಲೆ ಅಲ್ಲೇ ರೂಮ್ಸೂ ಇದಾವೆ, ಎಲ್ಲ ಫೆಸಿಲಿಟಿನೂ ಐತಿ ಮಂತ್ರಾಲಯದೊಳಗೆ. ರೂಮ್ಸಿಂದ ಅಡ್ವಾನ್ಸ್ ಬುಕ್ ಮಾಡ್ಬೇಕಷ್ಟೆ. ನಾವು ಪ್ರೈವೇಟ್ ರೂಮ್ ಹಿಡ್ಕೊಂಡಿದ್ವಿ. ಇದು ನಮ್ಮ ಚೋಟು, ಇದು ಗುಡ್ಡು, ಇದು ಆರ್ನ. ಆಮೇಲೆ ನಮ್ದು ಹಿರೇಮಗಳು ಬರ್ತಾಳೆ ತಡ್ರಿ, ಈಗ ಈಕಿ ಐರಾ, ಇದು ಜಗ್ಗ ಕಿಡಿಗೇಡ್ದಾಳೆ ಈಕಿ ಅಂತೂ ನಮ್ಮದು. ಆಮೇಲೆ ನಾವು ಹೆಂಗೆ ಹೊಂಟಿದ್ವಿ ಅಂತಂದರೆ, ಗದಗಿಂದ ಗಂಗಾವತಿ, ಸಿನ್ನೂರು, ಆಮೇಲೆ ರಾಯಚೂರು, ಅದಾದಮೇಲೆ ಮಂತ್ರಾಲಯಕ್ಕೆ ಹೊಂಟೀವಿ ನಾವು. ಆಮೇಲೆ ರೋಡ್ ಅಂತೂ ಫಸ್ಟ್ ಕ್ಲಾಸ್ ಐತಿ ನಮ್ಮ ಊರಿಂದ ಮಂತ್ರಾಲಯಕ್ಕೆ ಹೋಗೋಕ್ಕೆ. ಆಮೇಲೆ ಒಂದು 4 hours ಜರ್ನಿ ಆಗುತ್ತೆ. ನಾವು ಹಂಗೆ ದಾರಿ ಒಳಗೆ ಒಂದು ಹೇಮಗುಡ್ಡ ಅಂಥೇಳಿ ಬರುತ್ತೆ, ಅಲ್ಲಿ ದುರ್ಗಾದೇವಿ ಟೆಂಪಲ್ ಭಾಳ ಚೆಂದ ಐತೆ. ಅದನ್ನು ಟೆಂಪಲ್ ನೋಡ್ಕೊಂಡು ಹೋಗ್ಬೋದು. ಆಮೇಲೆ ಅಲ್ಲೇ ನಾವು ಬುತ್ತಿ ಕಟ್ಕೊಂಡು ಬಂದಿದ್ವಿ. ಎಲ್ಲರೂ ಸೇರಿ ಕುಂತು ಊಟ ಮಾಡಿಕೊಂಡು ಅಲ್ಲಿಂದ ಮುಂದೆ ನಾವು ಪ್ರಯಾಣ ಬೆಳೆಸಿದ್ವಿ. ಆಮೇಲೆ ಸಾಯಂಕಾಲ ಆಗ್ತಿದ್ದಂಗೆ ಸ್ವಲ್ಪ ಟೀ ಕುಡಿಬೇಕಂಥೇಳಿ ಅಲ್ಲೇ ಒಂದು ಸ್ನ್ಯಾಕ್ಸ್ ಶಾಪ್ ಹತ್ರ ನಿಲ್ಲಿಸಿದ್ವಿ. ಆಮೇಲೆ ನಾನು ಜ್ಯೂಸು, ಆಮೇಲೆ ಐಸ್ ಕ್ರೀಮು, ಎಲ್ಲರೂ ಟೀ ಕುಡಿದು ಮುಂದೆ ಮತ್ತೆ ಪ್ರಯಾಣ ಸ್ಟಾರ್ಟ್ ಮಾಡಿದ್ವಿ. ಅಲ್ಲಿ ತುಂಗಾ ನದಿ ಬ್ರಿಡ್ಜ್ ಹತ್ರ ದಾಟ್ಕೊಂಡು ಇವಾಗ ಎಂಟ್ರೆನ್ಸ್ ಬಂದೀವಿ ನೋಡ್ರಿ. ಅಲ್ಲೆಲ್ಲ ರಾಯರ ಮೂರ್ತಿಯನ್ನು ಹಾಕಿದ್ದಾರೆ, ಅಲ್ಲಿಂದ ನಮಸ್ಕಾರ ಮಾಡಿದ್ವಿ. ಎಷ್ಟು ಚಂದ ಅನ್ನಿಸ್ತಿತ್ತಂದ್ರೆ, ಆಮೇಲೆ ನಾವು ತುಂಗಾ ಸ್ನಾನ ಮಾಡಿಕೊಂಡು ದರ್ಶನಕ್ಕೆ ಹೋಗ್ಬೇಕಂಥೇಳಿ ಬಂದಿದ್ವಿ. ಅಲ್ಲಿ ಹೊಂಟೀವಿ ನೋಡ್ರಿ. ನಾವು ಎದ್ರಾಗಂದ್ರೆ ಒಂದು ತೆಪ್ಪದೊಳಗೆ ಅಷ್ಟರು ಸೇರಿ ಹೊಂಟಿದ್ವಿ. ಎಲ್ಲಂದ್ರೆ ಒಂದು ದಂಡಿ ಪ್ಲೇಸ್ ನೋಡಿ ನಿಂದ್ರಿಸ್ರಿ, ಸಣ್ಣ ಮಕ್ಕಳಿಗೆಲ್ಲ ಸ್ನಾನ ಮಾಡೋಕೆ ಅನುಕೂಲ ಆಗ್ಬೇಕಂಥೇಳಿ ಅಲ್ಲಿ. ಆಮೇಲೆ ಎಲ್ಲರೂ ಮಸ್ತ್ ಮಜಾ ಮಾಡಿದ್ವಿ ನೀರೊಳಗೆ. ನೀರೊಳಗಂತೂ ಎಷ್ಟು ಸ್ನಾನ ಮಾಡಿದ್ರು, ಎಷ್ಟು ಆಟ ಆಡಿದ್ರೂ ಸಾಲಂಗಿಲ್ಲ, ಅಷ್ಟು ಮಜಾ ಅನಿಸುತ್ತೆ. ನಮ್ಮ ಐರಾಗ, ಆರ್ನಾಗ ಎಲ್ಲರಿಗೂ ನೀರಂದರೆ ಜಗ್ಗಿ ಇಷ್ಟ. ಆಮೇಲೆ ನಾವು 3 ಜನ ನಮ್ಮದು ಇರಲಿ ಅಂಥೇಳಿ ಎಲ್ಲ ಸ್ನಾನ ಮಾಡೋದು, ಆಮೇಲೆ ನಮಸ್ಕಾರ ಮಾಡೋದು, 3 ಸಲ ಮುನಿಗೇಳೋದು ಎಲ್ಲನೂ ಮಾಡಿದ್ವಿ. ಆಮೇಲೆ ಮಾಮರು ಆರ್ನನ ಬಿಡಾತೇ ಇರಲಿಲ್ಲ, ಅವರು ನೀರು ಹಾಕೋದ ಮಾಡಕತ್ತಿದ್ರು. ಆಮೇಲೆ ಇವರು ಗುಡ್ಡುಗೂ ಸಹಿತ ಜಳಕ ಮಾಡಿಸ್ಬಿಟ್ರು. ಇವನು ಜಗ್ಗು ವಿಡಿಯೋ ಕ್ರಿಯೇಟ್ರ್, ಇವನೇ ವಿಡಿಯೋ ಮಾಡಿದ್ದು. ಆಮೇಲೆ ಇದು ಎಲ್ಲ ಆಮೇಲೆ ದರ್ಶನ ತೊಗೋಬೇಕಂಥೇಳಿ ರೆಡಿಯಾಗಿ ಎಲ್ಲರೂ ಕೂಡ ದರ್ಶನಕ್ಕೆ ಹೊಂಟಿದ್ವಿ. ಇದು ಆಮೇಲೆ ಇದು ರಾಯರ ಎಂಟ್ರೆನ್ಸ್ ಇದು. ಆಮೇಲೆ ಅಲ್ಲಿಂದ ನಾವು ಕ್ಯೂ ಹಚ್ಚಿ, ಇದು ಬೃಂದಾವನದ ಹತ್ರ. ಆ್ಯಕ್ಚುಲಿ ಬೃಂದಾವನ ಹತ್ರ ಮೊಬೈಲ್ ಅಲೋ ಇರಲ್ಲ, ನಮಗದು ಗೊತ್ತಿರಲಿಲ್ಲ ಅಂಥೇಳಿ ತೊಗೊಂಡು ಹೋಗಿದ್ವಿ. ಆಮೇಲೆ ಅಲ್ಲೇನು ಫೋಟೋಶೂಟ್ ಮಾಡಲಿಲ್ಲ ಒಳಗಡೆ ನಾವು. ಆಮೇಲೆ ಇದು ಹೊರಗಡೆಯಿಂದ ಬಂದು ಎಷ್ಟು ಜನ ಅಂದರೆ ಯಪ್ಪ, ಅಷ್ಟು ಭಕ್ತರಿದ್ದಾರೆ ರಾಯರಿಗೆ. ಯಾಕಂದರೆ ರಾಯರು ಒಂಥರ ಹೆಂಗಂದರೆ, ರಾಯರ ಮಠ ಎಷ್ಟು ನೋಡಿದ್ರೂ ಅದು ಕಣ್ಣಿಗೆ ಅಥವಾ ಮನಸ್ಸಿಗೆ ತೃಪ್ತಿ ಅನಿಸಲ್ಲ. ಇನ್ನೂ ನೋಡಬೇಕು, ಇನ್ನೂ ರಾಯರನ್ನ ನಮಸ್ಕಾರ ಮಾಡಬೇಕಂತಲೇ ಅನ್ನಿಸ್ತಿರುತ್ತೆ. ಆಮೇಲೆ ಅಲ್ಲಿ ದರ್ಶನ ಮಾಡಿಕೊಂಡು ಪ್ರಸಾದಕ್ಕೆ ಬಂದ್ವಿ ನಾವು. ಎಲ್ಲರೂ ಕೂಡ ಪ್ರಸಾದ ತೊಗೊಂಡು, ಆಮೇಲೆ ಈ ಹುಡುಗರನ್ನ ಹಿಡ್ಕೊಳ್ಳೋದ್ರಾಗ ಸಾಕಾಗಿ ಹೋಗ್ಬಿಡ್ತು. ಆಮೇಲೆ ಒಂದ್ಸಲ ಎಲ್ಲರೂ ನಮಸ್ಕಾರ ಮಾಡಿಕೊಂಡು ರಾಯರನ್ನ ಮನಸ್ಸಲ್ಲಿ ನೆನೆಸ್ಕೊಂಡು, ಸದಾ ನಮ್ಮ ಜೊತೆ ಇರಪ್ಪ, ನೀ ಇದ್ರೆ ನಮಗೆ ಬೇರೆ ಯಾವುದೂ ಭಯ ಇರಂಗಿಲ್ಲ, ಯಾವಾಗಲೂ ನಿನ್ನ ರಕ್ಷಣೆ ನಮ್ಮ ಮ್ಯಾಲಿರಲಿ ಅಂಥೇಳಿ ಕೇಳ್ಕೊಂಡು ಬಂದ್ವಿ.